ಹಲೋ ಫ್ರೆಂಡ್ಸ್, ಹೇಗಿದ್ರಲ್ಲ? ಈ ಕಡೆ ಇವತ್ತು ನಾನು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 1 ಇದ್ದೀನಿ. ಇದು ಡೊಮೆಸ್ಟಿಕ್. ಆ್ಯಕ್ಚುಲಿ ಫಸ್ಟು ಇಂಟರ್ನ್ಯಾಷನಲ್ ಡೊಮೆಸ್ಟಿಕ್ ಒಂದರಲ್ಲೇ ಇತ್ತು. ಇವಾಗ ಇದನ್ನ ಡೊಮೆಸ್ಟಿಕ್ ಮಾಡಿ ಟರ್ಮಿನಲ್ 2 ಮಾಡಿದ್ನೇ ಇಂಟರ್ನ್ಯಾಷನಲ್ ಮಾಡಿದ್ದಾರೆ. ಇಲ್ಲಿ ಇವತ್ತು ನಾವು ₹2 ಏರ್ಪೋರ್ಟಲ್ಲಿ ಏನೇನು ಸಿಗುತ್ತೆ ಅಂತ ನೋಡ್ತಾ ಹೋಗೋಣ. ಇದು ಬಂದು 080 ಲಾಂಚ್ ಅಂತ. ಇದು ಟರ್ಮಿನಲ್ 1ಅಲ್ಲೂ ಇದೆ, ಟರ್ಮಿನಲ್ 2ಅಲ್ಲೂ ಇದೆ. ನೀವು ಈ ಲಾಂಚ್ ಒಳಗೆ ಹೋಗಬೇಕು ಅಂತ ನಿಮ್ಮ ಹತ್ರ ಎಲಿಜಿಬಲ್ ಕ್ರೆಡಿಟ್ ಕಾರ್ಡ್ ಇಲ್ಲ ಡೆಬಿಟ್ ಕಾರ್ಡ್ ಇರಬೇಕು. ಅದಿದ್ದರೆ ನೀವು ₹2 ಮಾತ್ರ ನಿಮ್ಮ ಕಾರ್ಡಿಂದ ಡೆಬಿಟ್ ಮಾಡ್ತಾರೆ. ಆ ಡೆಬಿಟ್ ಮಾಡಿ ನಿಮ್ಮನ್ನ ಅಲೋ ಮಾಡ್ತಾರೆ ಒಳಗಡೆ. ಈಗ ನೋಡಿ, ನಾನು ICIC ಕಾರ್ಡ್ ಕೊಡ್ತಾಯಿದ್ದೀನಿ ಇಲ್ಲಿ. ಇದರಲ್ಲಿ ₹2 ಡೆಬಿಟ್ ಮಾಡ್ಕೋತಾರೆ ನನಗೆ. ಇದ್ರ ಜೊತೆ ನಿಮ್ಮ ಬೋರ್ಡಿಂಗ್ ಪಾಸ್ ಕೂಡ ಕೊಡಬೇಕು. ಅಂದರೆ ನೀವು ಫ್ಲೈಟಲ್ಲಿ ಹೋಗ್ತಾ ಇದ್ದೀರಾ ಅನ್ನೋ ಒಂದು ಪ್ರೂಫ್ಗೋಸ್ಕರ ಬೋರ್ಡಿಂಗ್ ಪಾಸ್ ಕೊಡಬೇಕು. ಅದ್ರ ಜೊತೆ ಕಾರ್ಡ್ ಕೊಟ್ಟರೆ ಅದು ₹2 ಡೆಬಿಟ್ ಮಾಡಿ ನಿಮಗೆ ಒಳಗಡೆ ಅಲೋ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಬೋರ್ಡ್ ಹಾಕಿದರೆ ಇಲ್ಲಿ ಏನು ಅಂತ ಹೇಳಿದ್ರೆ, ನೀವು ಫ್ಲೈಟ್ ಇರೋದಕ್ಕೆ 3 ಗಂಟೆ ಮೊದಲು ಮಾತ್ರ ಬಿಡ್ತಾರೆ. ಅಂದರೆ ನಿಮ್ಮ ಫ್ಲೈಟ್ 11:30 ಇದ್ದರೆ 8:30 ಮಾತ್ರ ಬಿಡ್ತಾರೆ. ಅದಕ್ಕಿಂತ ಮೊದಲು ನಿಮಗೆ ಬಿಡಲ್ಲ. ಅಂದರೆ 3 ಇಯರ್ಸ್ ಪ್ರಯರ್ ಮಾತ್ರ ನಿಮಗೆ ಲಾಂಚ್ ಒಳಗೆ ಬಿಡ್ತಾರೆ. ಈ ಲಾಂಚ್ ಅಂತೂ ತುಂಬ ಚೆನ್ನಾಗಿದೆ. ಇದು ರೀಸೆಂಟಾಗಿ ಈಗ ಒಂದು 2-3 ವರ್ಷದಿಂದ ಓಪನ್ ಆಗಿದ್ದು. ಮೊದಲು ಒಂದು ಬೇರೆ ಇತ್ತು, ಈಗ ಒಂದು ಚಿಕ್ಕದಾಗಿತ್ತು ಆ ಕಡೆ ಒಂದು ಕಡೆ. ಇವಾಗ 2 ಕಡೆ ಮಾಡಿ ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ನೋಡಿ, ಇಲ್ಲಿ ನೀವು ಕೂತ್ಕೊಂಡು ಆರಾಮಾಗಿ ಕ್ರಿಕೆಟ್ ಕೂಡ ನೋಡ್ಬೋದು. ಎಷ್ಟು ದೊಡ್ಡ ಸ್ಕ್ರೀನ್ ಏನು ನೋಡಿ. ಇಲ್ಲಿ ಆರಾಮಾಗಿ ಮಲ್ಕೊಡೋಕ್ಕೂ ಫೆಸಿಲಿಟಿ ಇದೆ. ಏನಾದ್ರು ನೈಟ್ ಬಂದು ನಿಮಗೆ ಫ್ಲೈಟ್ ಏನಾದರೂ ಇನ್ನೂ ಟೈಮ್ ಇದೆ ಅಂದರೆ ಆರಾಮಾಗಿ 2 ಗಂಟೆ 3 ಗಂಟೆ ಆರಾಮಾಗಿ ಮಲ್ಕೊಂಡು ಇಲ್ಲಿ ನೀವು ಆರಾಮಾಗಿ ನಿಮ್ಮ ಫ್ಲೈಟ್ಗೆ ಹೋಗ್ಬೋದು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಇದು ಆಸಮಾಗಿ ಮಾಡಿದ್ದಾರೆ. ಒಳ್ಳೆ 5 ಸ್ಟಾರ್ ಹೋಟ್ಲ್ ಇದ್ದಂಗಿದೆ ಅಲ್ವಾ. ಯಾವುದೇ ನಾರ್ಮಲ್ ರೆಸ್ಟೋರೆಂಟ್, ಒಳ್ಳೆ ಹೈಫೈ ರೆಸ್ಟೋರೆಂಟ್ ಇದೆಯಲ್ಲ ಆ ಥರ ಇದೆ. ಇಲ್ಲಿ ನೋಡಿ, ಇಲ್ಲಿ ಪೂರ್ತಿ ಇದೆಯಲ್ಲ, ಇದೆಲ್ಲ ಡ್ರಿಂಕ್ಸೇ, ಬಿವರೇಜಸ್ ಇದೆಯಲ್ಲ, ಅದು ಆಲ್ಕೋಹಾಲ್ ಎಲ್ಲ ಇಟ್ಟಿದ್ದಾರೆ. ಇದು ಫ್ರೀ ಇರಲ್ಲ ನಿಮಗೆ, ನೀವು ದುಡ್ಡು ಕೊಟ್ಟೆ ಕುಡಿಬೇಕು. ₹2 ನೀವೇನು ಕೊಡ್ತಿಲ್ಲ, ಅದ್ರಲ್ಲಿ ನಿಮ್ಗೆ ಯಾವುದೇ ಡ್ರಿಂಕ್ಸ್ ಸಿಗಲ್ಲ. ನೋಡಿ, ಇಲ್ಲೆಲ್ಲ ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ನಾವು ಚೇರ್ ನೋಡೋಣ. ಇಲ್ಲೇ ಇದೆಯಲ್ಲ, ನಮಗೆ ಚೇರ್ ಸಿಕ್ಕಿದ ತಕ್ಷಣ ಆರಾಮಾಗಿ ಕೂತ್ಕೊಂಡು ಏನೇನಿದೆ ಎಲ್ಲ ಊಟ ಮಾಡೋಣ. ಬನ್ನಿ ನೋಡೋಣ ಎಲ್ಲಿದೆ ಖಾಲಿ ಅಂದ್ಬಿಟ್ಟು. ಇಲ್ಲಿ ನೋಡಿ, ಇಲ್ಲಿ ಏನೇನು ಇಟ್ಟಿದ್ದಾರೆ ಅಂದರೆ, ಯಪ್ಪ ಏನದು, ಕೋಕೋ ಕೋಲಾ, ಸ್ಪ್ರೈಟ್, ಫಾಂಟಾ, ಸ್ಮೂದ್, ಕೆಳಗಡೆ ಅಪ್ಪೆ ಫೀಸ್ ಇದೆ. ಆಮೇಲೆ ಫ್ರೂಟಿ ಕೂಡ ಇಟ್ಟಿದ್ದಾರೆ. ಇದೆಲ್ಲ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಇದಕ್ಕೇನು ಎಕ್ಸ್ಟ್ರಾ ಪೇ ಮಾಡೋ ಅವಶ್ಯಕತೆ ಇಲ್ಲ. ಎಷ್ಟು ಬೇಕಾದ್ರೂ ಕುಡಿಬೋದು. ಇಲ್ಲಿ ನೋಡಿ, ಇಲ್ಲಿ ದೋಸೆ ಮಾಡ್ತಿದ್ದಾರೆ. ಮಸಾಲೆ ದೋಸೆ, ಬಟರ್ ದೋಸೆ, ನಾರ್ಮಲ್ ದೋಸೆ, ಎಲ್ಲ ದೋಸೆ ಕೂಡ ಸಿಗುತ್ತೆ. ನಿಮ್ಗೇನು ಬೇಕೋ ಆಪ್ಷನ್ ಕೇಳ್ಬಿಟ್ಟು ನಿಮ್ಗೇನು ಬೇಕೋ ಅದಕ್ಕೆ ತೊಗೊಂಡು ನೀವು ಆರಾಮಾಗಿ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಒಂದೊಂದು ಸರಿ 5 ದೋಸೆ ಮಾಡ್ತಿದ್ದಾರೆ ಅಂದರೆ ಅಷ್ಟು ಜನ ಬರ್ತಾರೆ ಅಂತ ಅರ್ಥ. ನೋಡಿ, ನಾವು ಹಾಕ್ಸ್ಕೊಳ್ಳೋಣ ಈ ದೋಸೆ. ಗರಂ ಮಸಾಲೆ ದೋಸೆ. ನೋಡಿ, ಇಲ್ಲಿ ಚಟ್ನಿ ಇದೆ, ತೆಂಗಿನಕಾಯಿ ಚಟ್ನಿ ಪ್ಲಸ್ ಟೊಮೊಟೊ ಚಟ್ನಿ 2 ಇದೆ. ಮಸಾಲೆ ದೋಸೆ ಜೊತೆ ಇದು 2 ಹಾಕೊಂಡು ತಿನ್ನೋಣ, ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡಿ ಹೇಳ್ತೀನಿ. ಕ್ರಿಸ್ಪಿ ದೋಸೆ ಚೆನ್ನಾಗಿತ್ತು. ಇದಂತೂ ಮಾತ್ರ ಚೆನ್ನಾಗಿ ಮಾಡಿದರು. ಟೇಸ್ಟ್ ಮಾಡೋಣ. ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಇದು ನೋಡಿ, ಇದು ಕಾಫಿ ವೆಂಡಿಂಗ್ ಮಿಷಿನು. ನಿಮ್ಗೆ ಯಾವ ಥರ ಕಾಫಿ ಬೇಕೋ, ಕ್ಯಾಪಿಚಿನೋ, ಏನೇನೋ ವೆರೈಟಿ ಕಾಫಿ ಇರುತ್ತಲ್ಲ. ನಾನು ಕಾಫಿ ಕುಡಿಯೋಲ್ಲ, ಅಷ್ಟು ಗೊತ್ತಿಲ್ಲ. ಕಾಫಿ ಕುಡಿಯೋರಿಗೆ ಗೊತ್ತಿರುತ್ತೆ. ನೋಡಿ, ಇದು ಲಸ್ಸಿ, ಇದು ಗ್ರೇಪ್ ಜ್ಯೂಸು. ಇದೇನೋ ಒಂದು ಕೆಲಾಗ್ಸ್ ಥರ ಏನೋ ಮಾಡಿದ್ದಾರೆ. ಇದನ್ನು ಹಾಲು ಜೊತೆ ಹಾಕೊಂಡು ಕುಡಿತಾರೆ ಅನಿಸುತ್ತೆ. ನಾನು ಯಾವಾಗ ಕುಡಿಯೋದಿಲ್ಲ, ನಂಗೆ ಅಭ್ಯಾಸನೂ ಇಲ್ಲ. ನಮಗೇನಿದ್ರು ಇಡ್ಲಿ, ದೋಸೆ, ಪಲಾವ್ ಅದೇ ಸರಿ ಬೆಳೆಯೋ ತಿಂಡಿ. ಇದು ನೋಡಿ, ಇಲ್ಲಿ ಏನೇನೋ ಡ್ರೈ ಫ್ರೂಟ್ಸ್ ಕೂಡ ಇದೆ. ನೀವು ಹಾಲು ಜೊತೆ ಕೆಲಾಗ್ಸು ಈ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಆರಾಮಾಗಿ ಟೇಸ್ಟ್ ಮಾಡ್ಬೋದು. ನೋಡಿರಿ, ಬಾಳೆಹಣ್ಣು ಇಟ್ಟಿದ್ದಾರೆ. ವೆರೈಟಿ ಆಫ್ ವೆಜಿಟೇಬಲ್ಸ್ ಕೂಡ, ಅಂದರೆ ಇನ್ನೂ ತರಕಾರಿ ಏನೇನೋ ಕಟ್ ಮಾಡಿ ಇಟ್ಟಿದ್ದಾರೆ. ಇದೊಂಥರ ಸಲಾಡ್ ಥರ ಅನಿಸುತ್ತೆ. ಅಂದರೆ ನಾವು ಕೋಸಂಬರಿ ಅಂತೀವಲ್ಲ ಆ ಥರ. ಇದೇನೋ ಇಟ್ಟಿದ್ದಾರೆ. ಇದೇನೋ ನನಗೂ ಗೊತ್ತಿಲ್ಲ, ಇದೇ ಫಸ್ಟ್ ನೋಡ್ತಿರೋದು. ಇದು ಬಂದು ಯೋಗರ್ಟು. ಅಂದರೆ ಇದು ಜಾಗರಿ ಯೋಗರ್ಟ್ ಅಂತ ಹಾಕಿದ್ದಾರೆ. ಅಂದರೆ ಬೆಲ್ಲಿನ ಜೊತೆ ಹಾಕಿ ಯೋಗರ್ಟ್, ಅಂದರೆ ಅದೇ ಮೊಸರದು ಒಂದು ವೆರೈಟಿ. ನೋಡಿ, ಇದನ್ನ ಏನೋ ಒಂದು. ಆಮೇಲೆ ನೋಡಿ, ಇಲ್ಲಿ ಕೋಚುಂಬರಿ, ಅದೇ ನಾವು ಕೋಸಂಬರಿ ಅಂತೀವಲ್ಲ ಅದನ್ನೇ ಕೋಚುಂಬರ್ ಅಂತ ಏನೋ ಹಾಕಿದ್ದಾರೆ. ಕೆಳಗಡೆ ಗ್ರೇಪ್ಸ್ ಇದೆ. ಆಮೇಲೆ ಮೊಸರು ಕೂಡ ಇಟ್ಟಿದ್ದಾರೆ. ಟ್ರೈ ಮಾಡೋಣ ಎಲ್ಲನೂ. ಇಲ್ಲಿ ಏನಿದು ಏನೋ ಇಟ್ಟಿದ್ದಾರೆ, ಏನೋ ಇದ್ರ ಹೆಸರು ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಇದು ನಾನ್ ವೆಜ್. ಇಲ್ಲಿ ಇದೆಯಲ್ಲ ಗ್ರೀನ್ ಇದೆಯಲ್ಲ, ಇಲ್ಲ ಮಾರ್ಕು ಗ್ರೀನ್ ಇದ್ದರೆ ವೆಜ್ಜು, ರೆಡ್ ಇದ್ದರೆ ನಾನ್ ವೆಜ್ ಅಂತ ಅರ್ಥ. ಇದು ಅದೇನೋ ಏನೋ ಟೋಸ್ಟ್ ಅಂತೆ, ಬಾಂಬೆ ಟೋಸ್ಟ್ ಅಂತೆ. ಇದನ್ನು ರೆಡ್ ಏನಕ್ಕೆ ಹಾಕಿದ್ದಾರೆ ಅಂದರೆ ಇಲ್ಲಿ ಎಗ್ ಯೂಸ್ ಮಾಡಿರ್ತಾರೆ, ಅದಕ್ಕೆ ಅದನ್ನ ನಾನ್ ವೆಜ್ ಅಂತ ಸೆಲೆಕ್ಟ್ ಮಾಡಿ ಅಂದರೆ ರೆಡ್ ಕಲರ್ ಹಾಕಿದ್ದಾರೆ.
ಇದು ಬಂದು ರವಾ ಪೊಂಗಲ್ ಅಂತ ಇದೆ. ಫಸ್ಟ್ ನಾನು ನೋಡ್ತಿರೋದು. ಯಾವಾಗ ನಾವು ರೈಸ್ ಪೊಂಗಲ್ ತಿಂದ ಅಭ್ಯಾಸ, ರವಾ ಪೊಂಗಲ್ ಕೂಡ ಮಾಡಿದ್ದಾರೆ, ಟ್ರೈ ಮಾಡೋಣ. ಇದು ಬಂದು ಮಂಗಳೂರು ಬಾಜಿ, ನಿಮ್ಮೆಲ್ಲರಿಗೂ ಗೊತ್ತು. ಇದು ಫುಲ್ ಫೇಮಸ್ಸು. ಇದು ಕೊಂಕಣ್ ರೀಜನ್ಗೆ ಹೋದ್ರೆ ನಮ್ಮ ಮಂಗಳೂರು ಉಪ್ಪಿಲ್ಲ. ಆಮೇಲೆ ಏನು ಮಾಡಿದರೆ ಇಲ್ಲಿ ಕೇಸರಿ ಬಾತ್, ಇದು ಟ್ರೈ ಮಾಡಿ ನೋಡೋಣ. ಕೇಸರಿ ಬಾತ್ ಇದು ಯಾವುದು ಅಂದರೆ ಪೈನಾಪಲ್ ಕೇಸರಿ ಬಾತ್ ಅಂತೆ, ಇದು ಟ್ರೈ ಮಾಡಿ ನೋಡೋಣ. ಆಮೇಲೆ ಮಂಗಳೂರು ಬಾಜಿ ಒಂದೊಂದು ಹಾಕೊಂಡು ಟ್ರೈ ಮಾಡೋಣ ಹೆಂಗಿರುತ್ತೆ ಅಂತ ನೋಡ್ಬಿಟ್ಟು ನಾನು ಹೇಳ್ತೀನಿ. ಪಕ್ಕದಲ್ಲಿ ಏನೋ ಸಲಾಡ್ ಇಟ್ಟಿದ್ದಾರೆ, ಕಾರ್ನು, ಆಮೇಲೆ ಇದು ಬಟಾಣಿ ಏನೋ ಹಾಕಿ ಬಾಯ್ಲ್ ಮಾಡಿದ್ದಾರೆ, ಇದನ್ನ ಟ್ರೈ ಮಾಡಿ ನೋಡೋಣ. ಪಕ್ಕದಲ್ಲಿ ಆಲೂಗೆಡ್ಡೆನೇನೋ ಬಾಯ್ಲ್ ಮಾಡಿಟ್ಟಿದ್ದಾರೆ. ನಾನು ಆಲೂಗೆಡ್ಡೆ ಅಷ್ಟು ತಿನ್ನಲ್ಲ, ಅದಕ್ಕೆ ನಾನು ಹಾಕ್ಕೊಳ್ಳಲ್ಲ. ಎಲ್ಲ ಟ್ರೈ ಮಾಡ್ತಿದ್ದಾರೆ, ಚೆನ್ನಾಗಿರುತ್ತೆ ಅಂದ್ಕೊಂಡೆ ತಿಳ್ಕೊತೀನಿ. ನೋಡಿ ವೆಜಿಟೇಬಲ್ ಪಲಾವ್ ಕೂಡ ಮಾಡಿದ್ದಾರೆ. ನೋಡಿ ನಾನ್ ವೆಜ್ಜು ವೆಜ್ಜು ಎರಡು ವೆರೈಟಿ ಎಷ್ಟಿದೆ, ಎಲ್ಲನೂ ಕೂಡ ಬರೀ 2 ರೂಪಾಯಿ ಕೊಡ್ತಾರೆ ಅಂದರೆ ಆಸಮ್ ಅಲ್ವಾ. ಅದಕ್ಕೆ ನಿಮ್ಮ ಹತ್ರ ಒಂದು ಎಲಿಜಿಬಲ್ ಕಾರ್ಡ್ ಇದ್ದರೆ ಆರಾಮಾಗಿ ನೀವು ಬರ್ಬೋದು, ನಿಮ್ಮ ಫ್ಯಾಮಿಲಿ ಬರ್ಬೋದು. ಆಮೇಲೆ 5 ವರ್ಷದ ಕೆಳಗಡೆ ಮಗುಗೆ ಯಾವುದೇ ನಿಮಗೆ ಇದಿರಲ್ಲ, ಏನೋ ಎಂಟ್ರಿ ಫೀ ಇರಲ್ಲ. ನೋಡಿ ಇಡ್ಲಿ ಮಾಡಿದ್ದಾರೆ, ಬಿಸಿ ಬಿಸಿ ಇಡ್ಲಿಲೇ ಒಂದು 2-3 ಥರ ವೆರೈಟಿ ಇತ್ತು. ಇದು ನಾರ್ಮಲ್ ಬಾಯ್ಲ್ಡ್ ಇಡ್ಲಿ, ಪಕ್ಕದಲ್ಲಿ ಅದೇನೋ ಬೀಟ್ರೋಟ್ ಇಡ್ಲಿ ಅಂತ ಕೂಡ ಮಾಡಿದ್ದಾರೆ. ಎಲ್ಲ ಟ್ರೈ ಮಾಡಿ ನೋಡೋಣ. ನಿಮ್ಗೇನಾದರೂ ಕಾರ್ಡ್ ಯಾವುದೇ ಬೇಕು ಅಂತ ಹೇಳಿದ್ರೆ ನಾನೊಂದು ಅದಕ್ಕೋಸ್ಕರನೇ ಒಂದು ವೀಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡ್ಬೋದು. ನೋಡಿ ಸಾಂಬಾರು ಇಟ್ಟಿದ್ದಾರೆ, ಇದು ಮಾಡೋಕ್ಕೆ ಟೋಸ್ಟ್ ಮಾಡೋಕ್ಕೆ ಬ್ರೆಡ್ ಇದೆ, ಆಮೇಲೆ ಬಟ್ಟರು, ಜಾಮು, ಏನೇನು ವೆರೈಟಿ ಇದೆ. ನೀವು ಇದು ಏನು ಬೇಕಾದ್ರೂ ಬ್ರೆಡ್ಡಲ್ಲೇ ನೋಡಿ ಒಂದು 4-5 ಥರ ವೆರೈಟಿ ಇದೆ. ಯಾವುದ್ಯಾವ್ದು ಬ್ರೆಡ್ ಇದೆ ನೋಡಿ. ಆಮೇಲೆ ಏನಿದು ಕಪ್ ಕೇಕ್ ಕೂಡ ಇಟ್ಟಿದ್ದಾರೆ, ಒಂದು 2-3 ಥರ. ಫ್ರೂಟ್ಸ್, ಕಲ್ಲಂಗಡಿ ಹಣ್ಣು, ಪೈನಾಪಲ್ ಎಲ್ಲ ಕೂಡ ಇಟ್ಟಿದ್ದಾರೆ. ಇದರೊಳ್ಳೆ ಬಫೆಟ್ ಆದಂಗೆ ಆಯ್ತಲ್ಲ, ಒಂದು 5 ಸ್ಟಾರ್ ಹೋಟ್ಲಲ್ಲಿ ಆರಾಮಾಗಿ ಕೂತ್ಕೊಂಡು ತಿಂದಂಗೆ ಆಯ್ತು. ಇದೇ ನಾರ್ಮಲಾಗಿ ನಾವು ಅದೇ ಏರ್ಪೋರ್ಟಲ್ಲಿ ತಿನ್ನಬೇಕು ಅಂದರೆ ಎಷ್ಟು ಕಾಸ್ಟ್ಲಿ ಇರುತ್ತೆ ಅಲ್ವಾ. ಇದೊಂದು ಒಳ್ಳೆ ಫೆಸಿಲಿಟಿ. ನಿಮ್ಗೇನಾದ್ರು ಟೈಮ್ ಇದ್ದು ನೀವು ಬೇಗ ಬಂದುಬಿಟ್ರೆ ಏರ್ಪೋರ್ಟ್ಗೆ, ಆರಾಮಾಗಿ ಇಲ್ಲಿ ಬಂದು ಕೂತ್ಕೊಂಡು ತಿನ್ಕೊಂಡು ರೆಸ್ಟ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ಕಪ್ ಕೇಕ್ ಯಾವುದಿದ್ದು ಯಾವುದಾದ್ರು ವೆರೈಟಿ ಕಪ್ ಕೇಕು. ಇಲ್ಲಿ ಶುಗರು, ಕಾಫಿ ಪೌಡ್ರು ಏನೇನೋ ಇಟ್ಟಿದ್ದಾರೆ. ಇದು ಯಾವುದೋ ಇದೇನೋ ಅಂತಾರೆ ಇದನ್ನ, ಇದು ಒಂಥರ ಕೇಕ್ ಟೈಪ್ ಅಂತ ತಿಳ್ಕೊತೀನಿ. 2-3 ಥರ ಕೇಕ್ ಇಟ್ಟಿದ್ದಾರೆ. ಇದು ಇಟಾಲಿಯನ್ ಅಂತ ತಿಳ್ಕೊತೀನಿ, ಅದು ಟೇಸ್ಟ್ ಮಾಡಿ ನೋಡೋಣ. ಹಾಕೊಂಬಂದಾಯ್ತು, ಈಗ ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂದ್ಬಿಟ್ಟು. ಎಲ್ಲ ಚೆನ್ನಾಗೇ ಇತ್ತು. ನೋಡಿ ಇಲ್ಲಿ ನೀರು ಕುಡಿಯೋಕ್ಕೆ ನಮ್ಮ ಸೆನ್ಸರ್ ಇಟ್ಟರೆ ಸಾಕು, ಅದೇ ನೀರು ಬರುತ್ತೆ. ಇದು ಕೋಲ್ಡು ನಾರ್ಮಲ್ 2 ಇಟ್ಟಿದ್ದಾರೆ. ಏನಂದರೆ ನಾರ್ಮಲು, ಸಿ ಅಂದರೆ ಕೋಲ್ಡು. ಅಲ್ಲಿ ನೀವು ಇಟ್ಟರೆ ಸಾಕು, ಆ ಸೆನ್ಸರ್ಗೆ ಅದೇ ನೀರು ಬಂದ್ಬಿಡುತ್ತೆ. ಅದ್ರ ಜೊತೆ ಇಲ್ಲಿ ನಿಮಗೆ ಡಿಸ್ಪ್ಲೇ ಕೂಡ ಇರುತ್ತೆ, ಯಾವ ಫ್ಲೈಟು ಎಷ್ಟೊತ್ತು ಹೊರಡುತ್ತೆ, ಡಿಲೇ ಎಷ್ಟಿದೆ, ಗೇಟ್ ಎಷ್ಟು, ಯಾವ ಗೇಟಲ್ಲಿ ನೀವು ಹೋಗಬೇಕು, ಎಲ್ಲ ಡಿಸ್ಪ್ಲೇನೂ ಅಲ್ಲಿ ಬಂದಿರುತ್ತೆ. ಹೊರಗಡೆ ಹೋಗಿ ನೋಡೋ ಅವಶ್ಯಕತೆ ಇಲ್ಲ. ಇದು ನೋಡಿ ಇಲ್ಲಿ ಮಸಾಲ ಟೀ, ಫಿಲ್ಟರ್ ಕಾಫಿ ಎಲ್ಲ ಕೂಡ ಇಟ್ಟಿದ್ದಾರೆ. ನಿಮ್ಗೆ ಏನು ಆಪ್ಷನ್ ಬೇಕು ಎಲ್ಲ ತೊಗೊಂಡು ಕುಡಿಬೋದು. ಈಗ ಮಸಾಲೆ ಟೀ ಟ್ರೈ ಮಾಡೋಣ. ನೋಡಿ ಎಲ್ಲರೂ ಆರಾಮಾಗಿ ರೆಸ್ಟ್ ತಗೋತಾ ಇದ್ದಾರೆ. ಅಲ್ಲಿ ಹೊರಗಡೆ ಕೆಳಗಡೆ ಹೋದರೆ ಅಂದರೆ ಏರ್ಪೋರ್ಟಲ್ಲಿ ತುಂಬ ರಶ್ ಇರುತ್ತೆ, ಇಲ್ಲ ಏನು ಅಷ್ಟು ರಶ್ ಇರಲ್ಲ. ಎಲ್ಲರೂ ಕೂತ್ಕೊಂಡು ಅವ್ರದ್ದು ಏನಿದೆ ಕೆಲಸ ಮಾಡ್ಕೊಂಡು ನಿದ್ರೆ ಮಾಡೋರು ನಿದ್ರೆ ಮಾಡ್ತಾರೆ. ಇಲ್ಲಿ ವೈಫೈ ಎಲ್ಲ ಇರುತ್ತೆ, ನೀವು ಆರಾಮಾಗಿ ಅದನ್ನೆಲ್ಲ ಯೂಸ್ ಮಾಡ್ಕೋಬೋದು. ಮಕ್ಕಳು ಅದೇ ಹೇಳೋದ್ನೆಲ್ಲ, ಮಕ್ಕಳು 5 ವರ್ಷದಿಂದ ಕೆಳಗಡೆ ಇದ್ದರೆ ಅವ್ರಿಗೆ ಯಾವುದೇ ಫೀ ಇರಲ್ಲ, ಅವ್ರು ಆರಾಮಾಗಿ ಬರ್ಬೋದು. ಆಮೇಲೆ ನಿಮ್ಮ ಹತ್ರ 2-3 ಕಾರ್ಡ್ ಇದ್ದರೆ ನಿಮ್ಮ ಫ್ಯಾಮಿಲಿ ಯಾರಾದರೂ ನಿಮ್ಮ ಜೊತೆ ಬಂದರೆ ಅವ್ರನ್ನೂ ಕೂಡ ನೀವು ಇಲ್ಲಿ ಕರ್ಕೊಂಡು ಹೋಗ್ಬೋದು. ಇಲ್ಲಿ ನೋಡಿ, ಇಲ್ಲಿ ಇದು ಮೀಟಿಂಗ್ ಅಂದರೆ ನಿಮ್ಗೆ ಏನಾದ್ರು ಹೊರಗಡೆ ಒಂಚೂರು ಯಾರು ಮಾತಾಡ್ತಿದ್ದಾರೆ ಅಂದರೆ ಇದ್ರೊಳಗೆ ಹೋಗಿ ನೀವು ಆರಾಮಾಗಿ ಮೀಟಿಂಗ್ ಮಾಡಿಕೊಂಡು ಬರ್ಬೋದು. ಅಂದರೆ ಏನೋ ಆನ್ಲೈನ್ ಏನಾದ್ರು ವರ್ಕ್ ಇದ್ದರೆ ಇಲ್ಲಿ ಕೂತ್ಕೊಂಡು ಆರಾಮ ಮಾಡ್ಬೋದು. ಇದನ್ನು ಆರಾಮಾಗಿ ಡೋರ್ ಕ್ಲೋಸ್ ಮಾಡಿಬಿಟ್ರೆ ನಿಮ್ಗೆ ಏನೇ ಸೌಂಡ್ ಇದ್ರೂ ಬರಲ್ಲ. ನಂಗೊಂಚೂರು ಕೆಲಸ ಇತ್ತು, ಅದಕ್ಕೆ ಇಲ್ಲೋಗಿ ವೀಡಿಯೋ ಮಾಡೋಣ ಅಂದ್ಬಿಟ್ಟು, ಅದೇ ವೀಡಿಯೋ ಎಡಿಟ್ ಮಾಡಬೇಕಿತ್ತು, ಅದಕ್ಕೆ ಹೋಗಿದ್ದೆ. ನೋಡಿ ಆರಾಮಾಗಿ ಕೂತ್ಕೊಂಡು ಒಂದು ಅರ್ಧ ಗಂಟೆಲಿ ನನ್ನ ಕೆಲಸ ಮುಗಿದೋಯ್ತು. ನೆಕ್ಸ್ಟ್ ಇದು ಬಂದು ಲೈಬ್ರರಿ ಟೈಪ್, ಅಂದರೆ ಕಾಮಾಗಿರುತ್ತೆ. ನೋಡಿ ಎಷ್ಟು ಬುಕ್ಸ್ ಇಟ್ಟಿದ್ದಾರೆ ಇಲ್ಲಿ ಅಂತ, ಅಂದರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಇಲ್ಲಿ ಬಂದು ಏನು ಊಟ ಮಾಡಿಬಿಡಿ, ಏನಿದ್ರು ಊಟ ಅಲ್ಲೇ ಮಾಡ್ಕೊಡಿ ಅಂತ. ಇಲ್ಲಿ ಎಲ್ಲ ಕೂತ್ಕೊಂಡು ಮ್ಯಾಕ್ಸಿಮಮ್ ಆಗಿ ಓದೋಕ್ಕೆ ಬರ್ತಾರೆ, ಇಲ್ಲಾಂದರೆ ಏನಾದರೂ ವರ್ಕ್ ಇದ್ದರೆ ಅದನ್ನು ಕೂಡ ಇಲ್ಲಿ ಮಾಡ್ಕೋಬೋದು. ನೋಡಿ ಇಲ್ಲಿ ಎಷ್ಟು ವೆರೈಟಿ ಆಫ್ ಬುಕ್ಸ್ ಇಟ್ಟಿದ್ದಾರೆ. ಅಲ್ಲೇನೋ ಕೋಟ್ ಕೂಡ ಹಾಕಿದ್ದಾರೆ ನೋಡಿ, ಇಲ್ಲಿ ಏನೋ ಒಂದು ಕೋಟ್, ಅದು ಬಿ ಎ ಗ್ರೀನ್ ರೀಡರ್, ಎ ರೂಮ್ ಆಫ್ ಬುಕ್ಸ್, ರೀಡ್ ಆಫ್ ಯುವರ್ ಚಾಯ್ಸ್. ಓಹೋ ಏನೇನೋ ಹಾಕಿದ್ರೆ. ನೋಡಿ ಇಲ್ಲೂ ಕೂಡ ಡಿಸ್ಪ್ಲೇ ಇದೆ, ನಿಮ್ಗೆ ಏನಾದ್ರು ಟೈಮ್ ಎಷ್ಟೊತ್ತಿಗೆ ಏನಾದ್ರು ಗೇಟ್ ಚೇಂಜ್ ಆದರೆ, ಟೈಮ್ ಡಿಲೇ ಆದರೆ ಎಲ್ಲ ಕೂಡ ಇಲ್ಲಿ ಬರುತ್ತೆ. ಇದು ಬಂದು ಕೆಳಗಡೆ ಏರ್ಪೋರ್ಟು ನಾರ್ಮಲ್. ಅಲ್ಲಿ ನೋಡಿ ಅಲ್ಲಿ ಹೋಟೆಲ್ಸ್ ಇದೆಯಲ್ಲ, ಅಲ್ಲೆಲ್ಲ ತಿಂದರೆ ಮುಗಿದು ನಮ್ಮ ಕತೆ. ಹೆಚ್ಚು ಕಡಿಮೆ 1,000, 2,000, 3,000 ಬಿಲ್ ಆಗುತ್ತೆ ಇಷ್ಟು ವೆರೈಟಿ ತಿಂದರೆ. ಅದಕ್ಕೆ ಇಲ್ಲಿ ನೋಡಿ 2 ರೂಪಾಯಿಗೆ ಆರಾಮಾಗಿ ಸಿಕ್ಕಿದ್ರೆ ಅಲ್ಲೆಲ್ಲ ಹೋಗಿ ತಿನ್ನೋ ಅವಶ್ಯಕತೆ ಇರಲ್ಲ. ಅದಕ್ಕೆ ನಿಮ್ಮ ಹತ್ರ ಒಂದು ಎಲಿಜಿಬಲ್ ಕಾರ್ಡ್ ಇದ್ರೆ ಸಾಕು, ನೀವು ಆರಾಮಾಗಿ ಇಲ್ಲಿ ಬಂದು ತಿನ್ಬೋದು.
ಇಲ್ಲಿ ನೋಡಿ, ಇಲ್ಲಿ ನನ್ನ ಫ್ರೆಂಡ್ದು ಒಂಚೂರು ಕೆಲಸ ಇತ್ತು, ಅದಕ್ಕೆ ಅವನು ಅಲ್ಲಿ ಕೂತ್ಕೊಂಡೇನೋ ಒಂದು ಸ್ವಲ್ಪ ಮಾಡಬೇಕು ಅಂತ ಕೂತ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅಲ್ವಾ ಅದು. ಅಲ್ಲಿ ಆರಾಮಾಗಿ ಕೂತ್ಕೊಂಡು ನೋಡಿ, ಅಲ್ಲಿ ಚಾರ್ಜಿಂಗ್ ಫೆಸಿಲಿಟಿ ಕೂಡ ಇದೆ. ನೀವೇನಾದರೂ ಅಲ್ಲಿ ಚಾರ್ಜ್ಗೆ ಹಾಕ್ಕೊಂಡು, ನಿಮ್ಮ ಬ್ಯಾಟ್ರಿ ಏನಾದರೂ ಲೋ ಇದ್ದರೆ ಅಲ್ಲಿ ಚಾರ್ಜ್ಗೆ ಹಾಕ್ಕೊಂಡು ನೀವು ಆರಾಮಾಗಿ ಓದ್ಬಿಟ್ಟು ನೀವು ಎಷ್ಟೊತ್ತು 1 hour 2 hour ಆರಾಮಾಗಿ ಕೂತ್ಕೊಂಡು ಕಾಮಾಗಿ, ಏನೂ ಇಲ್ಲಿ ಒಂಚೂರು ಗಲಾಟೆ ಇರಲ್ಲ, ಅದೊಂದು ವಿಷಯ. ಮುಗಿಸ್ಕೊಂಡು ಆರಾಮಾಗಿ ಹೋಗ್ಬೋದು. ಫ್ರೆಂಡ್ಸ್, ಈ ಥರ ನೀವೇನೇ ಒಂದು ಏರ್ಪೋರ್ಟ್ಗೆ ಹೋದರೆ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ನೀವು ಆರಾಮಾಗಿ ಬರ್ಬೋದು. ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.